ಮೀರಿದಂತಹದ್ದು ಏನಾದರೂ ರಿಜಿಸ್ಟ್ರೇಷನ್ ರಿಲೇಟೆಡ್ ಇಶ್ಯೂಸ್ ನಿಮ್ ಕಡೆಯಿಂದ ಏನಾದರೂ ಇದ್ರೆ ಹೇಳ್ಬೋದು. ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಕೂಡ ಏನಾದರೂ ಇದ್ರೆ ಅವರು ಹೇಳ್ತಾರೆ. ಸೊ ನಿಮ್ಮ ಮಾಹಿತಿಗೆ PRS ಅವರು ಹೇಳಿದ್ದನ್ನ ಜಸ್ಟ್ ಶೇರಿಂಗ್ ವಿತ್ ಯು. ನಮ್ದು ಸರಾಸರಿ ರಾಜ್ಯದಲ್ಲಿ ಪ್ಲಸ್ ಮೈನಸ್ ಇರುತ್ತೆ. ಕೆಲವು ದಿನ 75 ಕೋಟಿ, ಕೆಲವು ದಿನ 110 ಕೋಟಿ, ಹಿಂಗೆ 115ವರೆಗೂ ಹೋಗುತ್ತೆ. ಆದ್ರೆ ನಾವು ಈ ಖಾತೆ ರೋಲ್ ಔಟ್ ಮಾಡಿದ್ಮೇಲೆ ಸ್ವಲ್ಪ 50-60 ಕೋಟಿಗೆ ಬಂದಿತ್ತು ಪರ್ ಡೇ. ಸೊ ಒಂದು ತಿಂಗಳ ಅವಧಿಯಲ್ಲಿ ಒಂದು 50% ಅಷ್ಟು ಡೌನ್ ಆಗಿತ್ತು. ಆದ್ರೆ ಈಗ ಕಳೆದ ಒಂದು ವಾರದಿಂದ, ಹೋದ ವಾರದಿಂದ ಶುರು ಮಾಡಿ ಇಟ್ ಇಸ್ ಬೌನ್ಸ್ ಬ್ಯಾಕ್. ಸೊ ಲಾಸ್ಟ್ ವೀಕ್ 75-79 ಕೋಟಿ ಅಷ್ಟು ಸರಾಸರಿ ಆಗ್ತಾ ಇತ್ತು. ಈಗ PRS ಅವರು ಹೇಳಿದ್ದಾರೆ ನಿನ್ನೆ 136 ಕೋಟಿ ಆಗಿದೆ ಅಂತ. ಸೊ ಹಾಗಾಗಿ ಇಟ್ ಈಸ್ ಅಲ್ಲಿಗೆ ಏನ್ ಹೇಳ್ಬಹುದು ಅಂದ್ರೆ ಏನೇನು ಟೀದಿಂಗ್ ಇಶ್ಯೂಸ್ ಇತ್ತು ಅವೆಲ್ಲ ಟು ಸಮ್ ಎಕ್ಸ್ಟೆಂಟ್ ಅಡ್ರೆಸ್ ಆಗಿದೆ, ಸಿಸ್ಟಮ್ ಸ್ಟೆಬಿಲೈಸ್ ಆಗಿದೆ ಅಂತ. ಪ್ರಾಬಬಲಿ ಫಾಸ್ಟೆಸ್ಟ್ ಸ್ಟೆಬಿಲೈಸೇಷನ್ ಅಂತಾನು ಹೇಳ್ಬಹುದು ನಾವು. ಯಾಕೆಂದ್ರೆ ಬರೀ ರಿಜಿಸ್ಟ್ರೇಷನ್ಸ್ ದೃಷ್ಟಿಯಿಂದ ನೋಡಬೇಡಿ. ಆಕ್ಚುಲಿ ನಮ್ಮ K2 ಇಂಟೆಗ್ರೇಷನ್ ಅಲ್ಲಿ ಪ್ರಾಬ್ಲಮ್ ಇರಲಿಲ್ಲ. ಅದು ಈಗ UDನವರು RDನವರು ಹೊಸ ಮಾಡ್ಯೂಲ್ಸ್ ಅನ್ನ ಕ್ರಿಯೇಟ್ ಮಾಡಬೇಕಾಗಿತ್ತು. ಇಷ್ಟು ದಿನ ಅವರು ಮಾಡ್ಯೂಲೇ ಮಾಡಿರ್ಲಿಲ್ಲ. ಯಾಕೆ ಮಾಡಿಲ್ಲ ಅಂದ್ರೆ ಎಲ್ಲಾನು ಚಾಪೆ ಕೆಳಗಡೆ ಇದ್ದಿದ್ರಿಂದ, ಏನು ಕಣ್ಣಿಗೆ ಕಾಣದೇ ಇದ್ದಿದ್ರಿಂದ ಈ ರೀತಿಯೂ ಉಂಟು ಅನ್ನುವಂತ ಮಾಹಿತಿನೇ ಇರಲಿಲ್ಲ. ಹಾಗಾಗಿ ಎಷ್ಟೋ ವಿಷಯಗಳಿಗೆ ಮಾಡ್ಯೂಲ್ಸ್ ಇರಲಿಲ್ಲ. ಈಗ ಅವರು ಕೂಡ ರ್ಯಾಪಿಡ್ ಆಗಿ ಮಾಡ್ಯೂಲ್ಸ್ ಅನ್ನ ರೋಲ್ ಔಟ್ ಮಾಡಿದ್ದಾರೆ. ಸೊ ಮಾಡಿದ್ರಿಂದ ಸ್ವಲ್ಪ ಈಗ ಬೌನ್ಸ್ ಬ್ಯಾಕ್ ಆಗ್ತಾ ಇದೆ. ಆದ್ರೆ ಎಲ್ಲಾ ಮಾಡ್ಯೂಲ್ಸ್ ಇನ್ನೂ ಸಿಕ್ಕಿಲ್ಲ. ಒಂದೆರಡು ಮಾಡ್ಯೂಲ್ಸ್ ಇನ್ನು ಡೆವಲಪ್ಮೆಂಟ್ ಸ್ಟೇಜ್ ಅಲ್ಲಿ ಇದೆ. ಬಟ್ ಇಟ್ ಈಸ್ ಇನ್ ದ ಪ್ರೋಸೆಸ್. ಜಸ್ಟ್ ಫಾರ್ ಯುವರ್ ಇನ್ಫಾರ್ಮೇಶನ್. ಸೊ ನೀವು ಪಬ್ಲಿಕ್ ಗೆ ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮಾಡಬೇಕು. ಈ ರೀತಿಯಾಗಿ ಸಿಸ್ಟಮ್ ಸ್ಟೆಬಿಲೈಸ್ ಆಗಿದೆ ಬೈ ಅಂಡ್ ಲಾರ್ಜ್ ಅಂಡ್ ಬೌನ್ಸ್ ಬ್ಯಾಕ್ ಆಗಿದೆ. ಯಾಕಂದ್ರೆ ಸುಮ್ಮನೆ ಯಾರಿಗೆ ಸರ್ಕಾರದ ರೆವಿನ್ಯೂ ಬಗ್ಗೆ ಏನೂ ಕಾಳಜಿ ಇಲ್ಲ, ಅವರೆಲ್ಲ ಸಡನ್ಲಿ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು, ನಿಮ್ಗೆ ರೆವಿನ್ಯೂ ಡೌನ್ ಆಗ್ಬಿಟ್ಟಿದೆ, ಹೆಂಗ್ ಸರ್ಕಾರ ನಡೆಸ್ತೀರಿ ಅಂತ. ಈಗ ರೆವಿನ್ಯೂ ಇಸ್ ಆಲ್ಸೋ ಬೌನ್ಸ್ ಬ್ಯಾಕ್. ನಾಟ್ ಓನ್ಲಿ ಬೌನ್ಸ್ ಬ್ಯಾಕ್, ಸರಾಸರಿ 100 ಕೋಟಿ ಆಗೋ ಕಡೆ 136 ಕೋಟಿ ನಿನ್ನೆ ರೆವಿನ್ಯೂ ಬಂದಿದೆ ಸರ್ಕಾರಕ್ಕೆ ಅಂತ ಹೇಳಿದ್ರೆ ದಟ್ ಶೋಸ್ ದಟ್ ದ ಸಿಸ್ಟಮ್ ಹ್ಯಾಸ್ ಇಂಪ್ರೂವ್ಡ್ ಅಂಡ್ ಸ್ಟೆಬಿಲೈಸ್ಡ್. ಅಂಡ್ ಇನ್ ಫ್ಯಾಕ್ಟ್ ಲಾಸ್ಟ್ ಒಂದು ತಿಂಗಳಲ್ಲಿ ನಮ್ಗೆ ಏನ್ ಸ್ವಲ್ಪ ಟ್ರಾನ್ಸಾಕ್ಷನ್ಸ್ ಕಡಿಮೆ ಆಗಿತ್ತು, ಈಗ ಅದು ಪೆಂಟ್ ಅಪ್ ಡಿಮ್ಯಾಂಡ್ ಈಗ ರಿಸಾಲ್ವ್ ಆಗ್ಲಿಕ್ಕೆ ಶುರು ಆಗಿದೆ. ಬಹುಶಃ ಇನ್ನೂ ಒಂದು ವಾರ ನಮ್ಗೆ ಅಬೌವ್ ನಾರ್ಮಲ್ಲೇ ರೆವಿನ್ಯೂ ಬರುವಂತಹದ್ದು ಸಾಧ್ಯ ಇದೆ ಅಂತಾನು ಕೂಡ ಹೇಳ್ಬಹುದು. ಸೊ ಎನಿವೆ ಕಾನ್ಫಿಡೆನ್ಸ್ ಬಿಲ್ಡಿಂಗ್ ತಾವೆಲ್ಲ ಮಾಡಬೇಕು. ಏನಾದ್ರೂ ಪ್ರಾಬ್ಲಮ್ಸ್ ಇದ್ರೆ ಹ್ಯಾಂಡ್ ಹೋಲ್ಡ್ ಮಾಡಬೇಕು. ಇನ್ನೇನಾದ್ರೂ ಇದ್ರೆ ತಮ್ಮ ಕಡೆಯಿಂದ ಹೇಳಿ ರಿಜಿಸ್ಟ್ರೇಷನ್ ಸಂಬಂಧಿಸಿದ್ದು.